ನವೆಂಬರ್ 10, 1659 ಬಿಜಾಪುರದ ಸುಲ್ತಾನರ ಸೀನಿಯರ್ ಮಿಲಿಟರಿ ಕಮಾಂಡರ್ ಆಗಿದ್ದ ಅಫ್ಜಲ್ ಖಾನ್ನ ಶಿವಾಜಿ ಕೊಂದುಬಿಡ್ತಾರೆ. ಆ ಗೆಲುವಿನ ಜೊತೆಗೆ ಆದಿಲ್ ಶಾಹಿ ಡೈನಾಸ್ಟಿಯ ಅಂಡರಲ್ಲಿದ್ದ ಪನ್ಹಾಳ ಫೋರ್ಟ್ನ ವಶಪಡಿಸಿಕೊಳ್ತಾರೆ. ಇದು ಅವರ ಪ್ರಬುದ್ಧ ವ್ಯವಸ್ಥೆಯ ಅತಿ ದೊಡ್ಡ ಗೆಲುವಾಗುತ್ತೆ. ಅಲ್ಲಿಗೆ ಮರಾಠ ಸಾಮ್ರಾಜ್ಯಕ್ಕೆ ಒಬ್ಬ ಅಪ್ರತಿಮ ಸಾಮ್ರಾಟನ ಉದಯವಾಗುತ್ತೆ. ನಮಸ್ಕಾರ ಎಲ್ಲರಿಗೂ. ಈ ಒಂದು ಪನ್ಹಾಳ ಫೋರ್ಟಲ್ಲಿ ತುಂಬ ಎಂಟ್ರೆನ್ಸ್ಗಳಿದೆ. ಆ ಎಂಟ್ರೆನ್ಸಲ್ಲಿ ಮೊದಲ ಎಂಟ್ರೆನ್ಸು ತೀನ್ ದರ್ವಾಜ ಅಂತ ಕರೀತಾರೆ. ಈ ಒಂದು ಫೋರ್ಟ್ನ ಎಂಟ್ರೆನ್ಸ್ಗೆ ಮೊದಲು ಆಂಜನೇಯನ ಟೆಂಪಲ್ನ ಇಲ್ಲಿ ನೋಡ್ಬೋದು. ಆಂಜನೇಯ ದೇವಸ್ಥಾನ ಆದ ತಕ್ಷಣ ನೆಕ್ಸ್ಟ್ ನಮಗೆ ಎಂಟ್ರೆನ್ಸಲ್ಲಿ ಸಿಗುತ್ತೆ ತೀನ್ ದರ್ವಾಜ. ಪನ್ಹಾಳ ಫೋರ್ಟ್ನ ಮೊದಲ ಎಂಟ್ರೆನ್ಸ್ ಇದು. ಈ ಒಂದು ತೀನ್ ದರ್ವಾಜನ ಕಲ್ಲಿಂದನೇ ಪೂರ್ಣ ಏನು ಎಂಟ್ರೆನ್ಸಿಂದ ಹಿಡಿದು ಒಳಗಡೆ ಏನೇನು ನೋಡ್ಕೊಬರ್ಬೋದು ಎಲ್ಲನೂ ಕೂಡ ಕಲ್ಲಿಂದನೇ ಡೆವಲಪ್ ಮಾಡಿದ್ದಾರೆ. ಬೇರೆ ಯಾವುದೇ ರೀತಿಯ ಮೆಟಲ್ ಆಗಿರ್ಬೋದು, ಇಲ್ಲ ಅಂತೇಳಿದ್ರೆ ಮಣ್ಣು ಯಾವುದನ್ನು ಯೂಸ್ ಮಾಡಿಲ್ಲ. ಈ ಪನ್ಹಾಳ ಫೋರ್ಟ್ನ 12ನೇ ಶತಮಾನದಲ್ಲಿ ಶಿಲಹಾರ ಡೈನೆಸ್ಟಿ ಅವರು ಡೆವಲಪ್ ಮಾಡ್ತಾರೆ. ಅದಾದಮೇಲೆ ಅವರ ತುಂಬ ವರ್ಷದ ಆಳ್ವಿಕೆ ನಂತರ ಬಿಜಾಪುರದ ಸುಲ್ತಾನರು ಈ ಒಂದು ಕೋಟೆನ ವಶಪಡಿಸ್ಕೊಂಡು ಅವರು ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಛತ್ರಪತಿ ಶಿವಾಜಿ ಅವರು ಆಳ್ವಿಕೆ ಮಾಡ್ತಾರೆ. ಈ ಎಂಟ್ರೆನ್ಸಿಂದ ನಾವು ಹೊರಗಡೆ ಬರ್ತಾ ಇದ್ರೆ ನಾವಿಲ್ಲಿ ಚಾಳುಕ್ಯ ಡೈನಾಸ್ಟಿ ಅವರ ಫ್ಲ್ಯಾಗು ಲಾಂಛನಗಳನ್ನ ನೋಡ್ಬೋದು ಇಲ್ಲಿ ಮೇಲ್ಗಡೆ. ಇಲ್ಲಿ ಒಂದು ಪಾಯಿಂಟ್ ಏನು ಅಂತೇಳಿದ್ರೆ, ಈ ಒಂದು ಕೋಟೆನ ಎಂಟ್ರೆನ್ಸ್ ಆದ ತಕ್ಷಣ ಫಸ್ಟ್ ನಮಗೆ ಸಿಗುತ್ತೆ ಸಿಹಿ ನೀರು ಸಿಗುತ್ತೆ. ಅಂದರೆ ಎಲ್ಲರಿಗೂ ಅದು ಒಂದು ಪ್ರೈಮರಿ ಥಿಂಗ್ಸು ಕುಡಿಯೋಕ್ಕೋಸ್ಕರ. ಅವಾಗಿನ ಸೈನಿಕರಾಗಿದ್ರು ಅಷ್ಟೇ. ಫಸ್ಟ್ ಎಂಟ್ರೆನ್ಸ್ನ ಮುಗಿಸ್ಕೊ ಬಂದರೆ ಕುಡಿಯೋ ನೀರಿನ ವಾಟರ್ ಫೆಸಿಲಿಟಿನ ಮಾಡ್ಕೊಂಡಿರ್ತಿದ್ರು. ಇದು ಒಂದು ವೇಳೆ ಏನಾದ್ರು ಶತ್ರುಗಳು ಈ ಒಂದು ಕೋಟೆನ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಫಸ್ಟು ಇಲ್ಲಿ ಒಳಗಡೆ ಇದ್ದಂಥ ಏನು ಆಳ್ವಿಕೆ ಮಾಡ್ತಿರ್ತಾರೆ ಯಾರೇ ಆಗಿರ್ಬೋದು, ಅದು ಶಿವಾಜಿ ಮಹಾರಾಜರಾಗಿರ್ಬೋದು ಇಲ್ಲ ಆದಿಲ್ ಶಾಹಿ ಡೈನಾಸ್ಟಿ ಆಗಿರ್ಬೋದು, ಅವರು ಫಸ್ಟಿಗೆ ಈ ಒಂದು ನೀರನ್ನ ಪಾಯ್ಸನ್ ಹಾಕ್ಬಿಡ್ತಿದ್ರಂತೆ. ಯಾಕಂತಂದರೆ ಈ ಫೋರ್ಟ್ನ ಎಂಟ್ರೆನ್ಸ್ ಆದ ತಕ್ಷಣ ಆ ನೀರು ಕುಡಿದಾಗ ಪಾಯ್ಸನಿಂದ ಸತ್ತೋಗ್ಲಿ ಅಂತ ಹೇಳ್ಬೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಒಂದು ಸ್ಪೇಸ್ ಏನು ಕಾಣ್ತಾ ಇದೆ, ಇದು ಇಲ್ಲಿನ ದ್ವಾರಪಾಲಕರು ಈ ನಿಂತ್ಕೊಳ್ಳೋಕ್ಕಿದ್ದಂಥ ಜಾಗ. ಇದು ಇಲ್ಲೆಲ್ಲ ನಿಂತ್ಕೊಳ್ತಾ ಇದ್ರು. ಇನ್ನು ಹಾಗೆ ಸ್ವಲ್ಪ ಈ ಕಡೆ ಪಕ್ಕದಲ್ಲಿ ಬಂದರೆ ಇದನ್ನು ನಾವು ಎಲ್ಲ ಕಡೆ ನೋಡ್ಬೋದು. ಎಲ್ಲ ಒಂದು ಕಲ್ಲಿನ ಫೋರ್ಟ್ಗಳಲ್ಲೂ ನೋಡ್ಬೋದು. ಅವಾಗಿನ ಕಾಲದಲ್ಲಿ ಇಲ್ಲಿ ದೀಪ ಕಸಕ್ಕೆ ಈ ಒಂದು ಜಾಗ ಇಲ್ಲೂ ಇದೆ. ಇಲ್ಲಿ ದೀಪ ಕಸ್ತಾ ಇದ್ರು. ದೀಪ ಕಸೋದ್ರಿಂದ ಇಲ್ಲಿ ಬೆಳಕು ಬರ್ತಾ ಇರ್ತಿತ್ತು. ಇಲ್ಲೆಲ್ಲ ದೊಡ್ಡ ದೊಡ್ಡ ವಾಲ್ಗಳನ್ನ ನೋಡ್ಬೋದು. ಎಷ್ಟೆಷ್ಟು ದೊಡ್ಡದಿದೆ ಕಲ್ಲಿನ ವಾಲ್ಗಳು, ತುಂಬ ದೊಡ್ಡದಿದೆ. ಈ ಒಂದು ಫೋರ್ಟ್ನ ಸ್ಟ್ರಾಟಜಿಕ್ ಪ್ಲಾನ್ಗೋಸ್ಕರ ಡೆವಲಪ್ ಮಾಡ್ಕೊಂಡಿದ್ರು. ಈಗ ನಾವು ಒಂದು ಎಂಟ್ರೆನ್ಸ್ ದಾಟ್ಕೊಂಡ್ರೆ ಇನ್ನೊಂದು ಎಂಟ್ರೆನ್ಸ್ನ ದಾಟ್ಕೊಂಡು ಹೋಗಬೇಕು. ಅಷ್ಟೊಂದು ಈಸಿ ಇರಲಿಲ್ಲ ಈ ಒಂದು ಫೋರ್ಟ್ ಒಳಗಡೆ ಹೋಗೋಕ್ಕೆ. ಇವಾಗ ನಾವು ಆ ಒಂದು ಫಸ್ಟ್ ಗೇಟ್ನ ದಾಟ್ಕೊಂಡು ಬಂದಮೇಲೆ ಸೆಕೆಂಡ್ ಅಂದರೆ ತೀನ್ ದರ್ವಾಜಲ್ಲಿ ಸೆಕೆಂಡ್ ದರ್ವಾಜ ಇದನ್ನು ಪಾಸ್ ಮಾಡಬೇಕು. ನಾವೇನು ಇವಾಗ ಆ ತೀನ್ ದರ್ವಾಜನ ಪಾಸ್ ಮಾಡ್ಕೊಂಡು ಬಂದ್ವಿ. ಇವರು ತುಂಬ ಸ್ಟ್ರಾಟಜಿಕ್ ಆಗಿ ಮಾಡಿದ್ರು ಅಂತ ಹೇಳಿದ್ನಲ್ಲ, ಈ ತೀನ್ ದರ್ವಾಜನ ಲಾಸ್ಟಿಗೆ ಮಾಡಿದ್ದು. ಆದರೆ ಆ ತೀನ್ ದರ್ವಾಜನೇ ಮೇನ್ ಎಂಟ್ರೆನ್ಸು. ಆ ತೀನ್ ದರ್ವಾಜದಿಂದ ನಡ್ಕೊಂಡು ಬಂದರೆ ಹಿಂಗೆ ಹೋಗಿ ಇದು ಈ ವಿಲೇಜ್ಗೆ ಕನೆಕ್ಷನ್ ಕೊಡೋದು. ಅವೆಲ್ಲವೂ ಫೋರ್ಟ್ ಮೇಲ್ಗಡೆದು. ಇನ್ನು ಕೆಳಗಡೆ ಕಾಣ್ತಾ ಇರೋದು ಎಲ್ಲ ವಿಲೇಜ್, ಪನ್ಹಾಳ ವಿಲೇಜ್. ಡಿಸೆಂಬರ್ 1, 1844 ಬ್ರಿಟಿಷ್ ಮತ್ತು ಮರಾಠರಿಗೆ ಆದ ಕಾನ್ಫ್ಲಿಕ್ಟ್ ವಾರ್ನಿಂದ ಈ ಫೋರ್ಟ್ನ ಕೆಲವೊಂದು ಭಾಗಗಳು ಡ್ಯಾಮೇಜ್ ಆಗ್ತದೆ. ಅಲ್ಲಿ ಮೇಲ್ಗಡೆ ಏನು ಅಲ್ಲಿ ಒಡೆದೋಗಿರೋ ಪೀಸ್ ಕಾಣ್ತಾ ಇದೆ ಎರಡು. ಇದು ಬ್ರಿಟಿಷರ ಕಾಲದಲ್ಲಿ ಅಂದರೆ ಅವರು ಯುದ್ಧ ಮಾಡಿದಾಗ ಇದು ಡ್ಯಾಮೇಜ್ ಆಗಿರೋದು. ಬಟ್ ಈ ಒಂದು ಬಾವಿಲಿ ಇನ್ನೊಂದು ವಿಶೇಷ ಇದೆ. ಈ ಬಾವಿಲಿರೋ ನೀರನ್ನ ನೀವು ಎಷ್ಟೇ ಸಲ ರಿಮೂವ್ ಮಾಡಿದ್ರು ಕೂಡ ಇನ್ನೊಂದು 1.5 ಅವರ್ಲಿ ಏನು ನೀರು ಕಾಣ್ತಾ ಉಂಟು ಅಷ್ಟೇ ನೀರು ಮತ್ತೆ ತುಂಬಿಕೊಳ್ಳುತ್ತಂತೆ. ನಾವು ಇವಾಗ ಕೆಳಗಡೆನ ಲೇಯರ್ನ ನೋಡ್ಕೊಬಂದ್ವಿ. ಕೆಳಗಡೆ ಲೇಯರ್ ನೋಡಾದ್ಮೇಲೆ ಬಂದಿದ್ದೀನಿ ಮೇಲ್ಗಡೆ ಲೇಯರ್ಗೆ. ಮೇಲ್ಗಡೆ ಲೇಯರ್ ಏನು ಅಂತೇಳಿದ್ರೆ, ಮೇಲ್ಗಡೆ ರಾಜರು ಕೂತ್ಕೊಂಡು ಕೆಳಗಡೆ ಏನೇನು ಆಗ್ತಾ ಇದೆ, ಯಾರ್ಯಾರು ಬರ್ತಾ ಇದ್ದಾರೆ ಅಂತ ನೋಡುವಂಥ ವ್ಯವಸ್ಥೆ ಇದು. ಸೊ ಇದರೊಳಗೆ ಕೂತ್ಕೊಳ್ತಾ ಇದ್ರು. ಇಲ್ಲಿ ಕೆಳಗಡೆ ಏನೇನು ಆಗ್ತಾ ಉಂಟು ಅಂತ ನೋಡ್ತಾಯಿದ್ರು. ಕೆಳಗಡೆ ನಾವು ನೋಡ್ಕೊಬಂದ್ವಿ. ಅದೇ ಎಂಟ್ರೆನ್ಸು. ಅಲ್ಲಿರೋದು ಸಿಹಿ ನೀರು. ಇನ್ನು ಇದ್ರ ಮೇಲ್ಗಡೆಗೆ ಬಂದರೆ ಇಡೀ ಊರೇ ಕಾಣುತ್ತೆ. ಪನ್ಹಾಳ ವಿಲೇಜ್ ಆರ್ ಪನ್ಹಾಳ ಫೋರ್ಟು. ಪನ್ಹಾಳ ಫೋರ್ಟಲ್ಲಿ ಈ ವಿಲೇಜ್ ಬರೋದು. ಈ ಫೋರ್ಟ್ ಹಿಂಗಿದೆ ಜಿಗ್ಜ್ಯಾಗ್ ಶೇಪಲ್ಲಿ. ಅದಕ್ಕೆ ಇದನ್ನು ಸ್ನೇಕ್ ಫೋರ್ಟ್ ಅಂತ ಕರೀತಾಯಿದ್ರು, ಜಿಗ್ಜ್ಯಾಗ್ ಶೇಪಲ್ಲಿ ಇರೋದ್ರಿಂದ. ಇದು ಅಂದರ್ವಾಡಿ ಅಂತೇಳಿದ್ರೆ ಒಳಗಿರುವಂತಹ ಅಂಡರ್ಗ್ರೌಂಡ್ ವಾಟರ್ ಅಂದರೆ ಸ್ವೀಟ್ ವಾಟರ್ದು
ಏರಿಯಾ. ಇದನ್ನು ಕೂಡ ಒಳ್ಳೆ ತೀನ್ ದರ್ವಾಜ ಥರನೇ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಇದರಿಂದನೇ ಶತ್ರುಗಳಿಗೆ ಕನ್ಫ್ಯೂಷನ್ ಆಗ್ತಿತ್ತು, ಎಲ್ಲಿ ಹೋಗಬೇಕು ಏನು ಮಾಡಬೇಕಂತ ಕರೆಕ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಈ ಒಂದು ಕೋಟೆ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ ಮಾಡಿದ್ರು. ಒಂದು ವೇಳೆ ಅವರು ಎಂಟ್ರೆನ್ಸನ್ನ ಪಾಸ್ ಮಾಡ್ಕೊಂಡು ಬಂದರೂ ಕೂಡ ಒಳಗಡೆ ನೀರಿನ ವ್ಯವಸ್ಥೆ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಥರ ಒಂದು ಡೆವಲಪ್ಮೆಂಟ್ ಮಾಡಿದರು. ಆ ನೀರಿನ ವ್ಯವಸ್ಥೆ ಒಳಗಡೆ ಯಾರು ಸೈನಿಕರಿದ್ದರು ಅವ್ರಿಗೆ ಮಾತ್ರ ಯೂಸ್ ಆಗಬೇಕು, ಆ ಥರ ಒಂದು ವ್ಯವಸ್ಥೆ ಮಾಡಿದರು. ಅದನ್ನು ಅಂದರ್ವಾಡಿ ಅಂತ ಹೇಳ್ತಾರೆ. ಇದು ಅಂದರ್ವಾಡಿ ಒಳಗಿದ್ದಂತಹ ಸೈನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಮಾಡಲಾದಂತಹ ಒಂದು ಏರಿಯಾ. ಇದು ನೋಡೋಕೆ ಹೆಂಗೆ ಕಾಣುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ರೂಮ್ ಒಳಗಡೆ ಹೋಗ್ಬೇಕೇನೋ ಅನ್ನೋ ಥರ ಕಾಣುತ್ತೆ, ಆದರೆ ರೂಮ್ ಅಲ್ಲ, ಇದು ಪ್ಯೂರ್ಲಿ ಡ್ರಿಂಕಿಂಗ್ ವಾಟರು. ಇದು ಕನ್ಫ್ಯೂಷನ್ ಆಗ್ತಿದ್ರು ಎನಿಮೀಸ್ಗಳು. ಇದೇನು ಆ್ಯಕ್ಚುಲಿ ಇದರೊಳಗೆ ತುಂಬ ಜನ ಒಳಗಡೆ ಹೋಗ್ತಾನೂ ಇರಲಿಲ್ಲ. ಕಾಣ್ತಾ ಇರ್ಬೋದು ಡ್ರಿಂಕಿಂಗ್ ವಾಟರು. ಈಗ ಸದ್ಯಕ್ಕೆ ಡ್ರಿಂಕ್ ಮಾಡೋಕ್ಕಾಗಲ್ಲ, ಆಗಿನ ಕಾಲದಲ್ಲಿ ಡ್ರಿಂಕ್ ಮಾಡ್ತಾಯಿದ್ರು. ಆ ಒಂದು ಸೇಜ್ ಟೈಮಲ್ಲಿ ಈ ಮೇಲ್ಗಡೆ ಏನು ಪ್ಲೇಸ್ ಕಾಣ್ತಾ ಇದೆ ಇದನ್ನು ಕ್ಲೋಸ್ ಮಾಡ್ತಿದ್ರಂತೆ. ಕ್ಲೋಸ್ ಮಾಡೋದ್ರಿಂದ ಗೊತ್ತಾಗ್ತಿರ್ಲಿಲ್ಲ ಒಳಗಡೆ ನೀರಿದೆ ಇಲ್ಲ ಅಂತ ಹೇಳ್ಬಿಟ್ಟು. ತುಂಬ ದಿನ ಎನಿಮೀಸ್ಗಳು ಇಲ್ಲಿ ಸ್ಟೇ ಮಾಡೋಕೆ ಆಗ್ತಾನೇ ಇರಲಿಲ್ಲ. ಇನ್ ಕೇಸ್ ನೀರಿಲ್ಲ ಅಂದರೆ ಕಷ್ಟ ಅಲ್ವಾ, ಹೊರಗಡೆ ಮಾತ್ರ ಸ್ಟೇ ಮಾಡ್ಬೋದಾಗಿತ್ತು, ಹೊರತು ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ನಮ್ಮ ಹಿಂದ್ಗಡೆ ಮೇಲ್ಗಡೆ ಏನು ಕಾಣ್ತಾ ಇದೆ ಅದು ಕಾರಿಡಾರ್ ವ್ಯವಸ್ಥೆ. ಅವಾಗಿನ ಕಾಲದಲ್ಲಿ ಯಾರ್ಯಾರು ರಾಜರು ಇದ್ದರು ಇಲ್ಲಿ ಬಂದ್ಬಿಟ್ಟು ವಿಹಾರ ಮಾಡ್ತಿದ್ರು, ವಿಶ್ರಾಂತಿ ತಗೊಳ್ತಾಯಿದ್ರು. ಶಿವಾಜಿಯು ಅಫ್ಜಲ್ ಖಾನ್ನ ಕೊಂದ ಮೇಲೆ ಬಿಜಾಪುರದ ಸೇನೆಗೆ ಸಿದ್ದಿ ಜೋಹರ್ ಕಮಾಂಡರ್ ಆಗಿ ಆಯ್ಕೆ ಆಗ್ತಾನೆ. ಅದಾದ ತಕ್ಷಣ ಪನ್ನಲ ಫೋರ್ಟ್ನ 5 ತಿಂಗಳುಗಳ ಕಾಲ ಮುತ್ತಿಗೆ ಹಾಕ್ತಾನೆ. 5 ತಿಂಗಳುಗಳ ನಂತರ ಶಿವಾಜಿಯು ಇದೇ ಸ್ಥಳದಿಂದ ಸೀಕ್ರೆಟ್ ಆಗಿ ವಿಶಾಲ್ಗಢ್ಗೆ ಎಸ್ಕೇಪ್ ಆಗ್ತಾರೆ. ಬಟ್ ಈಗ ಅವರೇನು ಶಿವಾಜಿ ಮಹಾರಾಜರು ಇಲ್ಲಿ ಎಸ್ಕೇಪ್ ಆಗಿದ್ರು, ಆ ಪ್ಲೇಸ್ ಒಳಗಡೆ ಹೋಗಿ ಹೊರಗಡೆ ನೋಡೋಕ್ಕಾಗಲ್ಲ, ಕ್ಲೋಸ್ ಮಾಡಿದ್ದಾರೆ ಸಮ್ ಸೆಕ್ಯೂರಿಟಿ ಇಶ್ಯೂಗಳಿಂದಾಗಿ. ನಾನು ಇವಾಗ ಹೋಗ್ತಾ ಇದ್ದೀನಿ ಅಂದರ್ವಾಡಿಯ ಕಾರಿಡಾರ್ಗೆ. ಕಾರಿಡಾರಲ್ಲಿ ಇಲ್ಲಿ ಯಾರು ರಾಜರು ಇರ್ತಿದ್ರು ಅವರು ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಕ್ಕೆ, ಸಿಗಾಡ್ಕೊಂಡು ಒಳ್ಳೊಳ್ಳೆ ಗಾಳಿಗಳನ್ನ ಹವಾನ ತಗೊಳ್ಳೋಕ್ಕೆ ಇದ್ದಂಥ ಪ್ಲೇಸು. ಅದರೊಳಗೆ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸು. ಇದು ಅಂದರ್ವಾಡಿ. ಕೆಳಗಡೆ ನಾವು ನೋಡ್ಬೋದು. ಸೊ ಇಲ್ಲೇ ಎಲ್ಲರೂ ಈ ಒಂದು ಜಾಗದಲ್ಲಿ ಎಲ್ಲರೂ ವಿಹಾರ ಮಾಡ್ತಿದ್ರು. ಎಲ್ಲ ಕಾರಿಡಾರ್ಸ್ ಇದು. ನಾವುಗಳೆಲ್ಲರೂ ಇವಾಗ ಆ ಟೆಕ್ನಾಲಜಿ ಬಂದಿದೆ, ಈ ಟೆಕ್ನಾಲಜಿ ಬಂದಿದೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ಗಳು ತಗೊಳ್ತೀವಿ. ಆದರೆ 12ನೇ ಶತಮಾನ 16ನೇ ಶತಮಾನ ಆವಾಗ ಯಾವ ಟೆಕ್ನಾಲಜಿ ಇಲ್ಲ, ಯಾವ ಕಂಪ್ಯೂಟರ್ ಇಲ್ಲ. ಈ ಥರ ಟೆಕ್ನಾಲಜಿಗಳನ್ನ ಹೆಂಗೆ ಮಾಡಿದರು, ಹೆಂಗೆ ತಲೆ ಓಡಿಸ್ತಾಯಿದ್ರು ಅಲ್ವಾ. ಅವಾಗ ಮಾಡಿರೋ ಟೆಕ್ನಾಲಜಿ ಮುಂದೆ ಇವಾಗ ಮಾಡಿರೋ ಟೆಕ್ನಾಲಜಿ ಏನೂ ಅಲ್ಲ. 1660ರಲ್ಲಿ ಛತ್ರಪತಿ ಶಿವಾಜಿಯವರು ಸಿದ್ದಿ ಜೋಹರಿಂದ ಸೇಜ್ಗೆ ಒಳಗಾಗ್ತಾರೆ. ಅದಾದಮೇಲೆ ಛತ್ರಪತಿ ಶಿವಾಜಿಯವರು ಪ್ಲ್ಯಾನ್ ಮಾಡ್ತಾರೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ನಾನು ಕೆಲವೊಂದು ಸೈನಿಕರ ಜೊತೆ ಅಂತ ಹೇಳ್ಬಿಟ್ಟು. ಇವರ ಪ್ಲ್ಯಾನ್ ಇತ್ತು ವಿಶಾಲ್ಗಢ್ಗೆ ಟ್ರಾವೆಲ್ ಮಾಡಬೇಕಂತ ಹೇಳೋದು. ಆದರೆ ಅಷ್ಟೊಂದು ಈಸಿನೂ ಇರಲಿಲ್ಲ. ಸಿದ್ದಿ ಜೋಹರ್ ಫುಲ್ ಸೇಜ್ ಮಾಡಿದ್ರಿಂದ ಈ ಶಿವ್ ಕಾಶಿದ್ ಅಂತ ನಮ್ಮ ಹಿಂದೆ ಏನು ಕಾಣ್ತಾ ಇದೆ ಈ ಒಂದು ಸ್ಟ್ಯಾಚು, ಇವ್ರ ಹೆಸರು ಶಿವ್ ಕಾಶಿದ್ ಅಂತ ಹೇಳ್ಬಿಟ್ಟು. ಇವರು ನೋಡೋಕ್ಕೆ ಶಿವಾಜಿ ಥರನೇ ಕಾಣ್ತಾ ಇರ್ತಿದ್ರು. ಇವರೊಬ್ಬರು ಸೋಲ್ಜರು ಆ್ಯಂಡ್ ಸಾಮಾನ್ಯ ವ್ಯಕ್ತಿ. ಇವರು ಸಿದ್ದಿ ಜೋಹರ್ ಮುಂದೆ ಕಾಣಿಸ್ಕೊಳ್ತಾರೆ, ನಾನೇ ಶಿವಾಜಿ ಅಂತ ನಂಬಿಸ್ತಾರೆ ಅವ್ರಿಗೆ. ಇದರಿಂದಾಗಿ ಸಿದ್ದಿ ಜೋಹರ್ ಟೀಮ್ ಅವ್ರಿಗೆ ಎಕ್ಸಾಕ್ಟ್ ಆದಂಥ ಅಂದರೆ ಒರಿಜಿನಲ್ ಶಿವಾಜಿ ಮೇಲೆ ಕಣ್ಣು ತಪ್ಪೋಗಿ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಶಿವ್ ಕಾಶಿದ್ನ ಕೊಲ್ತಾರೆ ಆ ಒಂದು ಯುದ್ಧದಲ್ಲಿ. ಶಿವಾಜಿ ಮಹಾರಾಜಿಗೋಸ್ಕರ ಪ್ರಾಣ ಕೊಟ್ಟಂಥ ಈ ಶಿವ್ ಕಾಶಿದ್ ಅವರ ಸ್ಟ್ಯಾಚುನ ಈ ಒಂದು ಪನ್ನಲ ಫೋರ್ಟ್ನ ಎಂಟ್ರೆನ್ಸಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ಇವಾಗ ನಾವು ತೀನ್ ದರ್ವಾಜ ಮತ್ತು ಅಂದರ್ವಾಡಿನ ನೋಡ್ಕೊಂಡು ಬಂದಮೇಲೆ 3ನೇ ಪಾಯಿಂಟಿಗೆ ಬಂದಿದ್ದೀವಿ. ಶಿವಾಜಿ ಮಹಾರಾಜರು ಮತ್ತು ಅವರ ಮಗ ಸಂಭಾಜಿಯವರು ಸ್ಟೇ ಇದ್ದಂಥ ಜಾಗ ಇದು. ಇಲ್ಲಿಯ ಮೌಂಟ್ ಏನು ಸಹ್ಯಾದ್ರಿ ಮೌಂಟ್ ಇದೆ, ಅದರಲ್ಲಿ ಅತ್ಯಂತ ದೊಡ್ಡ ಅಂದರೆ ತುಂಬ ಹೈಟಲ್ಲಿರುವಂತಹ ಒಂದು ಬಾಲ್ಕನಿ ಸಿಸ್ಟಮ್ ಅಂತ ಹೇಳ್ತಾರೆ. ನಾವು ನೋಡೋಕೆ ಬಂದಿರೋ ಹಿಲ್ ಟಾಪಲ್ಲಿರುವಂತಹ ಸಜ್ಜಾ ಕೋಟೆ ಇದರ ಹೆಸರು, ಒಂದು ಬಾಲ್ಕನಿ ಸಿಸ್ಟಮ್. ಶಿವಾಜಿ ಮಹಾರಾಜರು ಅವ್ರ ಮಗ ಸಂಭಾಜಿ ಅವ್ರನ್ನ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು ಹಿಲ್ ಟಾಪಲ್ಲಿ ಅವ್ರನ್ನ ಅಡಗಿಸಿ ಇಟ್ಟಿದ್ರಂತೆ. ಇದು ಕೆಳಗಡೆ ಇರೋಂಥದ್ದು. ಸೊ ಇದು ಈ ಒಂದು ಇದ್ರಲ್ಲಿ ಮಣ್ಣಿಂದ ಮಾಡಿದ್ದಾರೆ. ಇದೊಂದು ಸುಣ್ಣ. ಇದು ಹೊರಗಡೆ 40 ಡಿಗ್ರಿ ಅದು ಹೊಡಿತಾ ಉಂಟು ಬಿಸಿಲು. ಹೊರಗಡೆ ಬಂದರೆ ಫುಲ್ ಕೂಲ್ ಆಗ್ತಾ ಇದೆ. ಇದನ್ನ ಕೂಲಾಗಿರಲಿ ಅಂತೇಳೋ ವ್ಯವಸ್ಥೆಗೋಸ್ಕರನೇ ಮಾಡಿದ್ದು. ಇದ್ರ ಪಕ್ಕದಲ್ಲಿ ಮೇಲೆ ಹತ್ಕೊಂಡು ಹೋದರೆ ಇವೆಲ್ಲ ಚಿಕ್ಕ ಚಿಕ್ಕ ಕಿಟಕಿ ವ್ಯವಸ್ಥೆ, ಹಾಗೆ ಮುಂದೆ ಯಾರಿಗೆ ಗೊತ್ತಾಗ್ದಂಗೆ ನೋಡುವಂಥ ವ್ಯವಸ್ಥೆ ಮಾಡಿದ್ದು. ಇಲ್ಲಿ ನೋಡ್ಬೋದು ಎಲ್ಲ ಫುಲ್ ಕಾಣುತ್ತೆ, ಅವೆಲ್ಲ ಕ್ಲಿಯರಾಗಿ. ಹೀಗೆ ಸ್ಟ್ರೈಟ್ 130 ಕಿಲೋಮೀಟರ್ ಹೋದರೆ ಸಿಂಧೂರ್ಗೆ ಹೋಗ್ಬೋದು. ಈ ಜಾಗ ಅಂತೂ ತುಂಬ 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 ಕೂಲಾಗಿದೆ. ಹೊರಗಡೆ ಹೋಗೋದೇ ಬೇಡ ಅಂತ ಉಂಟು. ಹೊರಗಡೆ ಹೋದರೆ 40, ಹೊರಗಡೆ ಬಂದರೆ ಒಂದು 20-25 ಇದೆ. ಸಾಕಾಗಿದೆ. AC, ನ್ಯಾಚುರಲ್ AC. ಇನ್ನು ಮುಂದೆ ಅಲ್ಲೆಲ್ಲ ಕಾಣ್ತಾ ಇರೋದು
ಟಾಪ್ ವ್ಯೂವಿಂದ ಈ ಒಂದು ಪನ್ನಳ ವಿಲೇಜ್. ಬಿಜಾಪುರ ಸುಲ್ತಾನರ ಕಮಾಂಡರ್ ಆಗಿದ್ದಂತಹ ಸಿದ್ದಿಜೋ ಅವರು 1660ರಲ್ಲಿ ಈ ಪನ್ನಳ ಫೋರ್ಟ್ನ ಸೇಜ್ ಮಾಡ್ತಾನೆ. ಸೇಜ್ ಮಾಡಿದಾಗ ಇದ್ರ ಒಳಗಡೆ ಇದ್ದಂಥ ಛತ್ರಪತಿ ಶಿವಾಜಿಯವರು 5 ತಿಂಗಳ ಕಾಲ ಸೇಜ್ ಆಗ್ತಾರೆ. ಆದರೆ 5 ತಿಂಗಳ ಕಾಲ ಊಟಕ್ಕೆ ಏನು ಮಾಡ್ತಿದ್ರು? ಏನಾರ ಒಂದು ವ್ಯವಸ್ಥೆ ಇಟ್ಕೊಂಡಿರ್ಬೇಕಲ್ವಾ? ಅಫ್ಕೋರ್ಸ್ ಎಸ್, ಇಟ್ಕೊಂಡಿದ್ರು. ಆ ಒಂದು ಉಗ್ರಾಣ ವ್ಯವಸ್ಥೆಗೆ ನಾನು ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದೇ ಆ ಒಂದು ಉಗ್ರಾಣ ವ್ಯವಸ್ಥೆ. ಇದನ್ನು ಅಂಬರ್ಖಾನ ಅಂತ ಕರಿತಾ ಇದ್ರು. ಇದನ್ನು ಗಂಗಾ, ಯಮುನಾ, ಸರಸ್ವತಿ ಅಂತ ಡಿವೈಡ್ ಮಾಡಿದ್ದಾರೆ 3. ನಾನಿವಾಗ ಎಂಟ್ರೆನ್ಸ್ ಆಗ್ತಾ ಇರೋದು ಗಂಗಾ, ಯಮುನಾ, ಸರಸ್ವತಿ ಅಂತ ಹೇಳೋ ಗೋಡೌನು. ಆದರೆ ಆ ಎಲ್ಲ ಗೋಡೌನ್ಗಿಂತನೂ ಗಂಗಾ ಅಂತ ಹೇಳುವಂಥ ಈ ಒಂದು ಗೋಡೌನು ದೊಡ್ಡ ಗೋಡೌನು. ಮೇಲ್ಗಡೆ ನಿಮಗೆ ಹೋಲ್ಸ್ಗಳು ಕಾಣ್ತಾ ಇದೆ. ಎಲ್ಲ ಕಡೆ ಹೋಲ್ಸ್ಗಳು, ಪ್ರತಿಯೊಂದು ಕಡೆನೂ ಹೋಲ್ಸ್ಗಳಿದೆ. ಹಾಗೆ ಮುಂದೆ ಹೋದರೆ ಇಲ್ಲೊಂದು ಸಿಗುತ್ತೆ ಈ ಥರ. ಇನ್ನು ಕ್ಲೀನಾಗಿ ನೋಡ್ಬೇಕಂದ್ರೆ ಕೆಳಗಡೆ ಬೆಳಕು ಕಾಣ್ತಾ ಇದೆ. ಇವೆಲ್ಲ ಏನು ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ನಮ್ಮ ಥರ ಇವಾಗ ಏನಿದ್ದೀವಿ ಫಿಸಿಕ್ ಆ ಥರ ಅಲ್ಲ. ಅವಾಗೆಲ್ಲ ದೊಡ್ಡ ದೊಡ್ಡ ಹೈಟ್ ಜನಗಳು ಇರ್ತಿದ್ರು. ಅವ್ರುಗಳಿಗೆ ಇದ್ರ ಹೊರಗಡೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಸ್ಟೇರ್ ಕೇಸ್ ಅಂತ ಹೇಳ್ಬಿಟ್ಟು. ಆ ಸ್ಟೇರ್ ಕೇಸ್ ಮೇಲೆ ಹತ್ಬಿಟ್ಟು ಇದ್ರ ಮೇಲ್ಗಡೆಯಿಂದ ಏನು ಗೋಡೌನು, ಅಂದರೆ ಒಳಗಡೆ ಏನು ಅಕ್ಕಿ ಬೇಕು, ಅಕ್ಕಿ, ಬೇಳೆ, ಗೋಧಿ, ಇವುಗಳೆಲ್ಲನೂ ಡಂಪ್ ಮಾಡ್ತಿದ್ರು ಇದ್ರ ಒಳಗಡೆ. ಸೊ ಅದಕ್ಕೋಸ್ಕರ ಈ ಮೇಲ್ಗಡೆ ಕಾಣ್ತಿರುವಂಥ ಹೋಲ್ಸ್ಗಳು ಕೊಟ್ಟಿರೋದು ಇಲ್ಲೆಲ್ಲ. ನಾವಿವಾಗ ಇದನ್ನ ನೋಡ್ಕೊಂಡು ಬಂದಿದ್ದೀವಿ. ಇದು ಗಂಗಾ, ಅದ್ರ ಪಕ್ಕದಲ್ಲಿ ಕಾಣ್ತಿದೆ ಇದು ಸರಸ್ವತಿ. ಇನ್ನು ಅದ್ರ ಪಕ್ಕದಲ್ಲಿರೋದು ಯಮುನಾ. ಸರಸ್ವತಿ ಮತ್ತು ಯಮುನಾಕ್ಕಿಂತ ದೊಡ್ಡದು ಗಂಗಾ ಗೋಡೌನು. ಈ ಗೋಡೌನ್ ಮೇಲ್ಗಡೆ ಅಲ್ಲಿ ಮುಂದೆ ಕಾಣ್ತಿರುವಂಥ ಆ ಸ್ಟೆಪ್ನ ಹತ್ಕೊಂಡು ಹೋಗ್ತಿದ್ರು. ದಿನಸಿ ಐಟಮ್ನ ಎತ್ಕೊಂಡು ಹೋಗಿ ಅದ್ರ ಮೇಲ್ಗಡೆ ಹತ್ಬಿಟ್ಟು ಅಲ್ಲೇನು ಹೋಲ್ಸ್ಗಳು ಕಾಣ್ತಾ ಇದೆ ಆ ಹೋಲ್ಸ್ಗಳ ಮೇಲೆ ಡಂಪ್ ಮಾಡ್ತಾಯಿದ್ರು. ಡಂಪ್ ಮಾಡಿದಾಗ ಅದು ಒಳಗಡೆಗೆ ಸ್ಟೋರ್ ಆಗ್ತಿತ್ತು. ಅವರು ಬೇಕಾದಾಗ ಫುಡ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ರು. ಈ ಒಂದು ಗೋಡೌನ್ ವ್ಯವಸ್ಥೆ ಇದ್ದಿದ್ದರಿಂದಲೇ 5 ತಿಂಗಳು ಶಿವಾಜಿ ಮಹಾರಾಜರು ಮತ್ತು ಅವರ ಟೀಮು ಸೇಫ್ ಆಗಿದ್ದಿದ್ದು. 5 ತಿಂಗಳಾದ್ಮೇಲೆ ಪಾಪ ಅವ್ರಿಗೂ ತಡ್ಕೊಳಕ್ಕಾಗಿಲ್ಲ. ಸೊ ಅಲ್ಲಿಂದ ಎಸ್ಕೇಪ್ ಆಗಲೇಬೇಕಾಗಿತ್ತು. ಆಗಿನ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಟೈಮಿಗೆ 20 ಚಪಾತಿ ತಿಂತಿದ್ರಂತೆ. ಇವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರೊಟ್ಟಿ, 20 ರೊಟ್ಟಿ ತಿಂತಾ ಇದ್ರಂತೆ. ಅಂದರೆ ಒಂದು ದಿನಕ್ಕೆ ಎಷ್ಟು ಜನ ಇರ್ತಿದ್ರು, ಎಷ್ಟು ಸಾವಿರಾರು ಜನ ಇರ್ತಿದ್ರು. ಸಾವಿರಾರು ಜನಕ್ಕೆ ಅಡುಗೆ ಮಾಡಬೇಕಾಗಿತ್ತು. ಅಷ್ಟು ದೊಡ್ಡದಾದಂಥ ವ್ಯವಸ್ಥೆ, ಅಷ್ಟು ತಾಕತ್ತಾಗಿದ್ರು ಆಗಿನ ಕಾಲದ ಜನಗಳು. ನಾವು ಗಂಗಾ ಗೋಡೌನ್ನ ಆದಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಯಮುನಾ ಗೋಡೌನ್ ಒಳಗಡೆ. ಯಮುನಾ ಗೋಡೌನು ಗಂಗಾ ಮತ್ತು ಸರಸ್ವತಿಗಿಂತಲೂ ಚಿಕ್ಕದಾದಂಥ ಗೋಡೌನು. ಈ ಯಮುನಾ ಗೋಡೌನ್ ಒಳಗಡೆ ಹೋಗೋಣ. ಪ್ರತಿಯೊಂದು ಗೋಡೌನ್ ಒಳಗಡೆ ಕೂಡ ಮೇಲ್ಗಡೆ ಆ ಒಂದು ಹೋಲ್ಸ್ಗಳನ್ನ ಕೊಟ್ಟಿದ್ರು, ಫುಡ್ಗಳನ್ನ ಒಳಗಡೆಗೆ ಡಂಪ್ ಮಾಡೋಕ್ಕೆ. ಇದರಲ್ಲೂ ಕೊಟ್ಟಿದ್ದಾರೆ ನೋಡಿ, ಇಲ್ಲಿದೆ, ಅಲ್ಲಿದೆ, ಅಲ್ಲಿದೆ, ಅಲ್ಲೂ ಇದೆ. ಆದರೆ ಇದನ್ನ ಓಪನ್ ಆಗಿ ಇಟ್ಟಿಲ್ಲ. ಕೆಲವೊಂದು ಪ್ರೊಟೆಕ್ಟ್ ಮಾನ್ಯುಮೆಂಟ್ ಆಗಿರೋದ್ರಿಂದ ಅವುಗಳನ್ನ ಸೇಫಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲೇನು ನಾವು ನೋಡ್ತಾ ಇದ್ದೀವಿ ಗೋಡೌನು, ಡಿಫ್ರೆಂಟ್ ಗೋಡೌನು, ಅವುಗಳಲ್ಲಿ ಬಗೆಯ ಆಹಾರಗಳನ್ನ ಸೇಫ್ ಮಾಡ್ತಾಯಿದ್ರು, ಸ್ಟೋರ್ ಮಾಡ್ತಾಯಿದ್ರು. ಇವಾಗ ಇವೆರಡಕ್ಕಿಂತ ಒಂದು ಮೀಡಿಯಮ್ ರೇಂಜಲ್ಲಿರೋಂಥ ಸರಸ್ವತಿ ಗೋಡೌನ್ ಒಳಗಡೆ ಹೋಗ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಮೇಲ್ಗಡೆ ವ್ಯವಸ್ಥೆ ಕೊಟ್ಟಿದ್ದಾರೆ. ಈ ಥರ ಪ್ರತಿಯೊಂದರಲ್ಲೂ ಇದೆ. 3 ಗೋಡೌನಲ್ಲೂ ಕೂಡ ಮೇಲ್ಗಡೆ ಹೋಲ್ಸ್ಗಳಿದೆ. ಇಲ್ಲಿ ಮೂಟೆಯಲ್ಲಿ ಸ್ಟೋರೇಜ್ ಮಾಡಿರ್ತಾರೆ, ಏನೇನೋ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಅವಾಗ ಮೂಟೆಯಲ್ಲಿ ಮಾಡ್ತಿರಲಿಲ್ಲ, ಡೈರೆಕ್ಟಾಗಿ ಹಂಗೆ ಡಂಪ್ ಮಾಡ್ತಿದ್ರು. ಡೈಲಿ ಅಷ್ಟೊಂದು ಫುಡ್ ಯುಟಿಲೈಸ್ ಆಗ್ತಿತ್ತು. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಒಬ್ಬೊಬ್ಬರು 20 ರೊಟ್ಟಿ ಮಿನಿಮಮ್ ಅಷ್ಟು ತಿಂತಾಯಿದ್ರು. ಅಂದರೆ ಅಡುಗೆ ಮಾಡೋಕ್ಕೇ ತುಂಬ ಟೈಮ್ ಬೇಕಾಗಿತ್ತು. ಏನೇ ಆಗಲಿ, ಆವಾಗಿನ ಆರ್ಕಿಟೆಕ್ಚರು, ಪ್ಲ್ಯಾನು, ಅವ್ರು ಯೂಸ್ ಮಾಡ್ತಿದ್ದಂಥ ಟೆಕ್ನಾಲಜಿ ಎಕ್ಸ್ಟ್ರೀಮ್ಲಿ ಔಟ್ಸ್ಟ್ಯಾಂಡಿಂಗ್. ಅದನ್ನು ನೆಕ್ಸ್ಟ್ ಯಾವುದೇ ಪೀಳಿಗೆ ಹೋದರೂ ಕೂಡ ಅದನ್ನು ಬೀಟ್ ಮಾಡೋಕ್ಕಾಗಲ್ಲ ಇವಾಗಿನ ಟೆಕ್ನಾಲಜಿಲಿ. ಅಂಥ ಪ್ಲ್ಯಾನ್ಗಳನ್ನ ಮಾಡಿದ್ದಾರೆ. ಇನ್ನೂ ಕೂಡ ಮಹಾರಾಷ್ಟ್ರದಲ್ಲಿ ಇನ್ನೂ ತುಂಬ ದೊಡ್ಡ ಇತಿಹಾಸ ಇದೆ, ದೊಡ್ಡ ಹಿಸ್ಟಾರಿಕಲ್ ಫೋರ್ಟ್ಗಳಿದೆ. ಅವೆಲ್ಲವನ್ನು ನೆಕ್ಸ್ಟ್ ಎಪಿಸೋಡ್ಗಳು ನಿಮಗೆ ತೋರಿಸ್ತೀನಿ. ಮಹಾರಾಷ್ಟ್ರ ಅಂತ ಹೇಳೋದು ಒಂದು ಫೋರ್ಟ್ಗಳ ಅಡ್ಡ ಅಂತಲೇ ಹೇಳಬೇಕು. ಫೋರ್ಟ್ ತುಂಬ ಫೋರ್ಟ್ಗಳಿದೆ. ಇನ್ನೂ ತುಂಬ ತೋರ್ಸೋಕ್ಕೆ ಬಾಕಿ ಇದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಎಂಡು ಮಾಡ್ತಾಯಿದ್ದೀನಿ. ಈ ಎಪಿಸೋಡ್ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಜೈ ಶಿವಾಜಿ.